ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆ್ಯಂಡ್ ಇವತ್ತು ನಾನು ಮಾರ್ನಿಂಗ್ ಲೈಕ್ ಅರ್ಲಿ ಮಾರ್ನಿಂಗ್ ಅಂದರೆ ಕ್ರೇಜಿ ಎಷ್ಟೊತ್ತಾಗಿರ್ಬೋದಪ್ಪ, ಹೆಡ್ಲೈಟ್ ಇಲ್ಲದೆ ಹೋಯ್ತಾ ಇದ್ದೀನಿ. ಒಂದು ಸೆಕೆಂಡು. ಓಹ್, ಇದೆಂಥದ್ದು 4:30 ಆಗಿದೆ. ಸೊ ಕಾಣಿಸ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಷಯ ಏನು ಅಂತ ಹೇಳಿದರೆ, ಹಂಗೆ ಒಂದು ರೈಡ್ ಹೋಗೋಣ ಅಂತೇಳಿ ಹೊರಟಿದ್ದೀನಿ. ಲೈಕ್ ಸ್ಟಾರ್ಟಿಂಗಲ್ಲೇ ದೊಡ್ಡ ರೈಡೇ ನೋಡಿ ಅದು ಬೇಡ ಅಂತ ಅನ್ನಿಸ್ತು. ಸ್ವಲ್ಪ ವಾರ್ಮಪ್ ಆಗೋಣ ಅಂತಲೂ ಅನ್ನಿಸ್ತು. ಹಾಗೆ ವಾರ್ಮಪ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಎಲ್ಲಿಗೆ ಏನು ಎತ್ತ ಅಂತ ನಿಮಗೆ ಹೋಯ್ತಾ ಹೇಳ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಮಡಿಕೇರಿ ಟೌನಲ್ಲಿದ್ದೀನಿ. ಮಾರ್ನಿಂಗ್ 4:30 ಮನೆಯಿಂದ 4 o'clock ಹೊರಟಿದ್ದೀನಿ. ಫೀಲ್ಸ್ ಲೈಕ್ ಕ್ರೇಜಿ ಡೂಡ್. ಲೈಕ್ ಲಿಟ್ರಲಿ ಫೀಲ್ ಉಂಟಲ್ಲ ಈ ಮಾರ್ನಿಂಗ್ ಈ ರೈಡು, ಏನು ಸಕ್ಕದಾಗಿದೆ ಗೊತ್ತಾ. ಒಂದು ಮಿಸ್ ಮಾಡ್ಕೊಳ್ತೀನಿ ಅಂದರೆ ಫಾಗಿ ಇಲ್ಲ ಅಷ್ಟೇ. ನಿಮಗೆ ಗೊತ್ತಿದ್ದ ಹಿಂಗೆ ಅದೊಂದು ವಿಷಯಕ್ಕೆ ನಾನು ಹೆವಿ ಕ್ರೇಜ್ ಇದೆ ನನಗೆ. ಅದು ಕ್ರೇಜು ಹುಚ್ಚು ಏನಾರು ಅಂದ್ಕೊಳ್ಳಿ. ಹಾಗೆ ಆ್ಯಕ್ಚುಲಿ ಮಡಿಕೇರಿ ಟೋಲ್ ಗೇಟ್ ಹತ್ರ ತಲುಪಕ್ಕಾಯ್ತು. ಆನೆಗಳ ರೇಸು ಇರಲಿ. ಅಷ್ಟು ಫ್ಯೂಲ್ ಎಲ್ಲರೂ ಹಾಕ್ಸ್ಬೇಕು. ಸದ್ಯಕ್ಕೆ ತೊಂದರೆ ಇಲ್ಲ, 60 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಇನ್ನು ಹೋಯ್ತಾ ಆ ಕಡೆ ಎಲ್ಲ ಹಾಕ್ಸ್ಕೊಳ್ಬೋದು. ಫಾರ್ ದ ಬೆಟರ್ ಥಿಂಗ್ ನಾವು ಹಾಕ್ಸ್ಕೊಳ್ಳೋದು ಒಳ್ಳೇದು ಅಂದ್ಕೊಳ್ತೀನಿ. ಮಡಿಕೇರಿಯಲ್ಲಿ ಯಾವುದು 24/7 ಇರೋದು ನನಗೆ ಯೋಚನೆ ಇಲ್ಲ. ಹೋಪ್ಫುಲಿ ನನ್ನ ಫ್ಯೂಲ್ ಪೆಟ್ರೋಲ್ ಬಂಕ್ ಇದೆ, ಅದು ಕೆಲಸ ಮಾಡ್ತಿದ್ದಾರೆ. ಸೊ ಹೋಪ್ಫುಲಿ ನಮ್ಮ ನೆಕ್ಸ್ಟ್ ಫ್ಯೂಲ್ ಬ್ರೇಕ್ ಬಂದು ಪ್ರಾಬಬಲಿ ಸ್ವಲ್ಪ ಜಲ್ಲು ಇಲ್ಲಲ್ಲ, ಸುಮಾರು ದೂರ ಹೋಗ್ಬೇಕಾಗಿದೆ. ಪೆಟ್ರೋಲಿಗೆ ತೊಂದರೆ ಇಲ್ಲ, ಎಷ್ಟಾಯ್ತು ಅಷ್ಟು ಉಳ್ಸಕ್ಕೆ ಟ್ರೈ ಮಾಡೋಣ. ಸದ್ಯಕ್ಕೆ ಪೆಟ್ರೋಲು ಲೈಕ್ ಆ ಕಡೆನೇ ಹೋಗೋದು ನನಗೆ, ಸುಳ್ಯ ಪುತ್ತೂರು. ಸೊ ಇನ್ನು ಫುಲ್ ಕತ್ಲೆ ಆಗುತ್ತೆ. ಇದೊಂದು ಲೈಟ್ ಫೋರ್ಸು ನಾ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೆಲ್ಲ ಲೈಟ್ಗಳು ಹೊಸದೆಲ್ಲ ಹಾಕಿ ಇಷ್ಟ ಕಾಣಿಸ್ತಾ ಇದೆ. ಈಗ ಇನ್ನು ಕ್ಯಾಮರಾದಲ್ಲಿ ಹೇಗೆ ತೋರಿಸಿದೆ ನಮ್ಗೆ ದೇವರನ್ನ ಗೊತ್ತಿಲ್ಲ. ಇನ್ನು ಪ್ರಾಬಬ್ಲಿ ಯಾವಾಗ ಇದು ಅಪ್ಲೋಡ್ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಬಟ್ ಲೆಟ್ಸ್ ಮೇಕ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್ ಅಥವಾ ASAP ಹೇಳ್ತಾ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲರೂ ಸ್ವಲ್ಪ ಬೆಳಕು ಬಂದಮೇಲೆ ಸಿಗೋಣ. ಈ ಕತ್ಲೆಯಲ್ಲಿ ನಿಮಗೂ ಏನು ಅಂತ ತೋರಿಸೋದಪ್ಪ. ಸೊ ಹಂಗೋ ಹಿಂಗೋ ಅಂತೇಳಿ ಸುಳ್ಯ ಬಂದು ತಲುಪಿದ್ದೀನಿ ಈಗ. ಸೊ ಹೋಪ್ಫುಲಿ ಇನ್ನೂ ಒಂದು ಹತ್ರ 1 hour ಹಿಡಿಬೋದು ಅಂದ್ಕೊಳ್ತೀನಿ. ನಾನು ಹೋಗೋ ಡೆಸ್ಟಿನೇಷನಿಗೆ 1 hour ಮೇಲೇ ಆಗುತ್ತೆ. ಬಿಕಾಸ್ ಹೆವಿ ಅಂದರೆ ಹೆವಿ ಕರ್ವ್ಸ್ ಇದೆ ಗುರು. ಲೈಕ್ ಮೈಸೂರಿಗೆ ಹೋದಂಗಲ್ಲ ಈ ರೂಟು. ಲೈಕ್ 50 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ 1 ಗಂಟೆ ಮೇಲೆ ಬೇಕು. ಅದೇ 1 ಗಂಟೆಲಿ ನಾನು ಮೈಸೂರಿಗೆ ಹೋಗ್ಬಿಡ್ತೀನಿ. ಸೊ ಸುಳ್ಳೆ ತಲುಪಿದ್ದೀನಿ. ಇನ್ನೂ ಶೆಕೆ ಸ್ಟಾರ್ಟ್ ಆಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ನಾನು ಫುಲ್ ಅಂದರೆ ಕಂಪ್ಲೀಟ್ ಪ್ಯಾಕ್ ಆಗಿದ್ದೀನಿ ಈಗ. ಸೊ ಫುಲ್ ಥರ್ಮಲೆಲ್ಲ ಹಾಕ್ಕೊಂಡು ಚಳಿ ಆಗೋದಾಗೆ. ಲಿಟ್ರಲಿ ಚಳಿನೇ ಆಗಲಿಲ್ಲ ಆಯಿತಾ ಅಲ್ಲಿಂದ ಇಲ್ಲಿ ಗಂಟ. ಎಷ್ಟು ಟೈಮ್ ಆಗೈತಲ್ವ. ಈ ಥರ ಅಂತೂ ನಾನು ಇಲ್ಲಿ ಗಂಟೆ ಬ್ಲಾಗೇ ಮಾಡಿಲ್ಲ ಅಂದ್ಕೊಳ್ತೀನಿ ಈ ಕತ್ಲೆಲ್ಲ. ಇಷ್ಟ ಆಯ್ತಿದೆ ನಿಮ್ಗೆ ಗೊತ್ತೇನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದ್ಸಲ ಮ್ಯಾಪ್ ನೋಡ್ಕೊಂಬಿಡ್ತೀನಿ ನಾನು ಹೋಗೋ ಡೆಸ್ಟಿನೇಷನ್ ಅಥವಾ ನಾನು ರೂಟ್ ಸರಿ ಇದೆಯಾ ಏನು ಕತೆ ಅಂತ. ಒಂದ್ಸಲ ಒಂದು ಡೈವರ್ಷನ್ ಬರುತ್ತೆ, ಡೈವರ್ಷನ್ ತೊಗೊಳ್ಬೇಕು. ಚೆಕ್ ಮಾಡ್ಕೊಂಡು ಮತ್ತೆ ಸಿಗೋಣ ಎಲ್ಲರೂ ಲೈಟ್ ಸೋರ್ಸ್ ಇದ್ದಾಗ. ಸೊ until then, see you boys. ಸೊ ಹೋಪ್ಫುಲಿ ರೆಕಾರ್ಡ್ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಕೂಡ ಚೆಸ್ಟ್ ಮೌಂಟ್ ಹಾಕೊಂಡು ಆ್ಯಕ್ಚುಲಿ ಬ್ಲಾಗ್ ಮಾಡ್ತಿರೋದ್ರಿಂದ. ಸೊ ನಾನು ನಿಮಗೆ ಆ್ಯಕ್ಚುಲಿ ಲೈಟ್ ಬಗ್ಗೆ ತೋರಿಸ್ಬೇಕಿತ್ತು. ಈಗ ಇದು 3 ಲೈಟ್ ಫೋರ್ಸ್ ಇದೆ, 2 ಯೆಲ್ಲೋ ಮತ್ತು 1 ವೈಟು. ಅದೇ ಈಗ ಹೈ ವಿಮಿಗೆ ಹಾಕಿದರೆ ಐ ಮೀನ್ ಇಂಡಿವಿಜುವಲ್ ಕಲರ್ದು ಉಂಟಲ್ಲ, ಲೈಕ್ ಡುವೆಲ್ ಕಲರ್ದು, ಅದರದ್ದು ಸಿಂಗಲ್ ಲೈಟಿಗೆ ಹಾಕಿದ್ರೆ ನೋಡಿ ಈ ಥರ ಕಾಣುತ್ತೆ. ಅದೇ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಲೈಟ್ ಜೊತೆಲಿ ಹಿಂಗೆ ಕಾಣುತ್ತೆ ಫುಲ್ ಕವರ್ಡ್ ಅಪ್ ಆಗಿ. ಇನ್ನೊಂದು ಫಾಗ್ ಲ್ಯಾಂಪ್ ಹಾಕಬೇಕು. ನೋಡಿ ರೈಡ್ ಆದಂಗೆ ಹಾಕ್ತೀನಿ. ತಲೆನೋವು ಅಂದರೆ ಈಗ ಮಾರ್ನಿಂಗು 5:15 ಆಯ್ತಾ. ಇಟ್ಸ್ ಸ್ಟಿಲ್ ಬೆಳಕು ಒಂದಿಷ್ಟು ಇಷ್ಟಾದ್ರೂ ಚೂರಾದ್ರೂ ಬೇಡ, ಏನಿಲ್ಲ. ಈ ಕಡೆ ಬರ್ಬೇಕಾರೆ ಅಡಿಕೆ ಗಿಡದ್ದು ಆ ಸಂಪಿಗೆ ಒಂದು ಘಮ ಬರುತ್ತೆ ಆಯಿತಾ. ಲಿಟ್ರಲಿ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಅದು. ಅಷ್ಟು ಒಂದು ಒಳ್ಳೆ ಆ ಫ್ರ್ಯಾಗ್ನೆನ್ಸ್ ಇದೆಯಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಷ್ಟು ಏನೋ ಒಂದು ಫ್ರೆಶ್ ವೈಬ್ಸ್ ಕೊಡುತ್ತೆ. ಈಗ ನಾನು ಸವಣೂರು ರೋಡಲ್ಲಿ ಸವಣೂರು ಹತ್ರ ತಲುಪಕ್ಕಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆಲ್ರೆಡಿ ಸನ್ರೈಸ್ ಕೂಡ ಆಯ್ತಾ ಇದೆ. ಸೊ ಹೋಪ್ಫುಲಿ ಸನ್ರೈಸ್ ಆದ ಒಂದು ಹಾಫ್ ಆನ್ ಅವರಿಗೆ ನಾನು ಡೆಸ್ಟಿನೇಷನ್ ಇಡ್ತೀನಿ. ನಾನು ಕರೆಕ್ಟಾಗಿ ಬೆಳಗ್ತಿದ್ದ ಹಾಫ್ ಆನ್ ಅವರಿಗೆ. ಸದ್ಯಕ್ಕೆ ಇದೇನು ಸ್ಟೇಟ್ ಹೈವೇನ ಇಷ್ಟು ಚೆನ್ನಾಗಿ ಮಾಡೋರೆ. ನಾನು ಹೋಗ್ತಿರೋ ಡೆಸ್ಟಿನೇಷನ್ ಕೂಡ
ಹೇಳೋದಿಲ್ಲ, ಅಲ್ಲಿ ಹೋದ್ಮೇಲೆ ನಾನು ತೋರಿಸ್ತೀನಿ. ಬಟ್ ಐ ಆಮ್ ಲವಿಂಗ್ ದಿಸ್ ರೋಡ್, ಐ ಆಮ್ ಲವಿಂಗ್ ದಿಸ್ ರೈಡ್ ಆಯಿತಾ. ಆ್ಯಂಡ್ ಮೋಸ್ಟ್ ಆಫ್ ಇಟ್ ನನ್ನ ಕರ್ಕೊಂಬರ್ತೀರ ಈ ಬೈಕ್ ಉಂಟಲ್ಲ, ಐ ಲವ್ ಇಟ್. ಇಷ್ಟೇ ಹೊಗಳೋದಿನ, ಜಾಸ್ತಿ ಏನು ಹೊಗಳಕ್ಕೆ ಹೋಗಲ್ಲ, ಬಿಡ್ಬೇಡ ಆಯಿತಾ. ರೋಡ್ ಹೋಯ್ತು, ಇನ್ನು ಕಚಡ ರೋಡ್ ಬಂತು, ಒಳ್ಳೆ ರೋಡ್ ಸಿಕ್ಕಿದ ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಎಲ್ಲಿದ್ದೀನಿ ಎಕ್ಸಾಕ್ಟಾಗಿ ನಮಗಂತೂ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಫೀಲ್ ಮಾಡಲೇಬೇಕು. ಅಲ್ಟಿಮೇಟ್ ಅಲ್ವಾ. ಏನು ಚೆನ್ನಾಗಿದೆ. ನಾನು ಇಲ್ಲಿ ಗಂಟೆ ಏನು ಮಾಡ್ತಿದ್ದೆ ರೈಡ್ ಹೋಗೋದೆ, ಏನು ವೈಬ್ ಉಂಟಲ್ಲ, ಇದೊಂದು ವೈಬು. ಒಂದು ಬಾಟ್ಲಿ ಎಣ್ಣೆ ಕುಡಿದು ಬರೋ ಡೌಟ್. ಇವಳು ಏನು ಗೂಗಲ್ ಆಂಟಿ ಏನೋ ಮಸ್ಕಟ್ಟು ಗಿಸ್ಕಟ್ಟು ಅಂತೆಲ್ಲ ಹೇಳ್ತಾಳೆ, ಎಲ್ಲಿಗೆ ಕರ್ಕೊಂಡು ಹೋಗ್ತಾಳೋ ಏನೋ. ಬಟ್ ಲೆಟ್ಸ್ ಎಂಜಾಯ್ ದ ಮೂಮೆಂಟ್ ಆಯಿತಾ. ನಾನು ಜಾಸ್ತಿ ಸ್ಪೀಡೇನು ಹೋಗಲ್ಲ, ಯಾವುದೋ ಹೋಲ್ ಡೇ ಎಂಜಾಯ್ ಅವರ್ ಸೆಲ್ಫ್. ಕುವೆಟು ಮಸ್ಕಟ್ಟೆ ಅಂತ ಹೇಳ್ತಾಳೆ, ಅಲ್ಲಿಗೆ ಹೋಗೋಣ. ಅಲಂಗಾರು, ಸುರುಳಿ, ನೆಲ್ಯಾಡಿ, ಎಲ್ಲಿಗೆ ಹೋಯ್ತಿದ್ದೀನಿ ದೇವ್ರೇ. ಇಲ್ಲೊಂದು ಅಂಗಡಿ ಇದೆ, ಅಲ್ಲಿಗೆ ಹೋಗೋಣ ಫಸ್ಟ್. ಟೀ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಸವಣೂರು ಜಂಕ್ಷನಲ್ಲಿ ಇದ್ದೀನಿ ಈಗ. ಸವಣೂರಿಂದ ನಾನು ಹೋಗೋ ಡೆಸ್ಟಿನೇಷನ್ ಬಂದು ಒಂದು 40 ಕಿಲೋಮೀಟರ್ಸ್ ಇದೆ ಅಂತೆ. ಸೊ ಒಂಚೂರು ಆಯಿಲ್ ಟಾಪ್ ಅಪ್ ಮಾಡ್ಕೊಂಡೆ, ರಿಸ್ಕ್ ಬೇಡ ಅಲ್ಲ. ಆ್ಯಂಡ್ ಬನ್ನಿ ಇನ್ನು ಹೊರಡೋಣ ಇಲ್ಲಿಂದ. ಮತ್ತು ಹೇಗಿದ್ದೀರಲ್ಲ, ಕಾಫಿ ಆಯಿತಾ? ಲಿಟರಲ್ ಹ್ಯಾಪಿನೆಸ್ ಇದು. ಸುಮಾರು ಟೈಮ್ ಆಗಿತ್ತಲ್ಲ ಪ್ರಾಪರು ಹೆಂಗೆಂಗೋ ಇರೋ ರೋಡಲ್ಲಿ ಗಾಡಿ ಓಡಿಸೋದೆ, ಕೈಯೆಲ್ಲ ನೋವು ಶಡಾಗ್ಬಿಟ್ಟಿದೆ. ಬಟ್ ಲೆಟ್ಸ್ ನಾಟ್ ಗಿವ್ ಅಪ್. ನಮ್ಮ ಊರು ಬಿಟ್ಟು ಬೇರೆ ಕಡೆ ಬರ್ಬೇಕಾದ್ರೆ, ಹೊಸ ಜಾಗ ನೋಡ್ಬೇಕಾದ್ರೆ ಅದರಲ್ಲಿರೋ ಖುಷಿ ಉಂಟಲ್ಲ, ಯಪ್ಪ ಏನೋ ಸಾರ್ಥಕಂತ ಅನ್ಸ್ಬಿಡುತ್ತೆ. ರೈಡಲ್ಲಿ ಹೋಗೋ ಖುಷಿ ಸೀರಿಯಸ್ಲಿ ಮಾತ್ರ ಆಗ್ಲಿಂದ ಒಂದು 10 ಸಲ ಹೇಳಿದ್ದೇನೋ, ಯಟ್ ಸ್ಟಿಲ್ ಇಟ್ ಈಸ್ ಜಸ್ಟ್ ಅನ್ಎಕ್ಸ್ಪ್ಲೇನೇಬಲ್. ಮತ್ತು ಏನಂತ ಹೇಳ್ಬೋದು, ಏನು ಹೇಳಂಗಿಲ್ಲ ಬಿಡಿ, ಅಷ್ಟು ಚೆನ್ನಾಗಿದೆ. ಕಿವಿಲೊಂದು ಒಳ್ಳೆ ಸಾಂಗ್ ಪ್ಲೇ ಆಯ್ತಿರ್ಬೇಕು, ಇನ್ನೂ ಮಜಾ ಇದೆ. ಆಲ್ರೆಡಿ ಪ್ಲೇ ಆಯ್ತಿದೆ, ಸೊ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಫೀಲ್ ಕೊಡ್ತಾ ಇದೆ. ಏನ್ ಚೆನ್ನಾಗಿದೆ ಅಂತ ಕೇಳಲೇಬೇಡಿ, ತೋರಿಸ್ತೀನಿ. ಫೀಲ್ ಸೊ ಹ್ಯಾಪಿ. ನಡಿಯಲ್ಲಿ ನೀಟಿದೆ ಅಲ್ಲ. ಓಲಿ ಶೇಟ್ ಬ್ರೋ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಮೊಬೈಲಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಬಿಡೋಣ. ನಾನು ಹಿಂಗೆ ರೋಡ್ ಉದ್ದಕ್ಕೆ ನಿಲ್ಸ್ಕೊಂಡವ್ರೆ ನನ್ನ ಡೆಸ್ಟಿನೇಷನ್ ಇವತ್ತು ತಲುಪೋದಿಲ್ಲ ಅನಿಸುತ್ತೆ. ಸೀರಿಯಸ್ಲಿ ಈ ಸೇತುವೆ ಲಾರಿ ಹೋಗ್ಬೇಕು, ದಡಬಡ ಅಂತ ಅಲ್ಲಾಡ್ತಿದೆ. ರೈಡಿಗೆ ಬಂದಿರೋ ಪ್ರತಿ ಒಂದು ಸೆಕೆಂಡ್ ಕೂಡ ಒನ್ ಆಫ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಆ್ಯಕ್ಚುಲಿ. ಬೇರೆ ಕಾಪಾಡಪ್ಪ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಕೆಲಸ ಅದು ಏನಿದೆ ಅಲ್ಲಿಗೆ ಹೋಗ್ಬಿಟ್ಟು ಅದಾದಮೇಲೆ ಮನಸ್ಸಿಗೆ ಬಂದಂಗೆ ಆಟ ಆಡ್ಕೊಂಡಿರೋಣ. ಬ್ರೋ ಏನು ಬ್ರೋ, ಈ ಥರ ಯಾವುದೋ ಹೊಸ ಜಾಗಕ್ಕೆ ಹೋಗೋದು, ಬ್ಲಾಗ್ ಮಾಡೋದು, ರೈಡ್ನ ಎಂಜಾಯ್ ಮಾಡೋದು ಲಿಟ್ರಲಿ ಮೇಕ್ಸ್ ಮೀ ಗೋ ವೈಲ್ಡ್. ಸೊ ಒನ್ಸ್ ಮೋರ್ ನನ್ನ ಬೈಕ್ ನಂಗೆ ಪ್ರೂವ್ ಮಾಡಿದೆ ಕೆಪಬಿಲಿಟಿ ಇದೆ ಅಂತ. ಇದೆಲ್ಲ ರಬ್ಬರ್ ತೋಟ ಕಾಣಿಸ್ತಿದೆ ಅಲ್ಲ, ರಬ್ಬರ್ ಎವ್ರಿ ಟರ್ನ್ಸ್, ಎವ್ರಿ ರೋಡ್ಸ್, ಎವ್ರಿ ಗುಂಡಿ ಗುಡುಕುಗಳು, ಎವ್ರಿಥಿಂಗ್ ಈಸ್ ಜಸ್ಟ್ ವಾವ್. ಒನ್ ಆಫ್ ದಿ ಸ್ಪೆಕ್ಟ್ಯಾಕ್ಯುಲರ್ ವ್ಯೂ ಅಂತಾನೆ ಹೇಳ್ಬೋದು. ಸೊ ಫುಲ್ಲು ಫಾಗಿ ಆಗಿರೋ ಕಾರಣ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ಇದರದೊಂದು ಸ್ಪೆಕ್ಟ್ಯಾಕ್ಯುಲರ್ ಫೋಟೋ ನೋಡಬೇಕು ಅಂತಿದ್ರೆ ನಾನು ಇನ್ಸ್ಟಾದಲ್ಲೇ ಪೋಸ್ಟ್ ಮಾಡಿರ್ತೀನಿ, ಒಂದು ಸಲ ವಿಸಿಟ್ ಕೊಟ್ಟು ನೋಡ್ಬೋದು.
ಆ್ಯಂಡ್ ಬನ್ನಿ ಇನ್ನು ರೈಡ್ ಕಂಟಿನ್ಯೂ ಮಾಡೋಣ. ಪಾರ್ಕಿಂಗ್ ಸೊ ನಾನು ರೈಡ್ ಬಂದೆ ಅಂತ ಹೇಳ್ತಿದ್ದ ವಿಷಯ ಬಂದು ಇದೆ. ಧರ್ಮಸ್ಥಳಕ್ಕೆ ಬಂದಿದ್ದೆ, ಹಾಗೆ ಒಂದು ಸಣ್ಣ ಟ್ರಿಪ್ಪು ಆಯಿತು. ಈಗ ನಮಸ್ಕಾರ ಹೇಳ್ದಂಗೆ ಆಯಿತು ಅಂತ ಹೇಳ್ಕೊಂಡು ಬಂದೆ. ಸೊ ದರ್ಶನ ಮುಗೀತು, ಇನ್ನು ವಾಪಸ್ ರಿಟರ್ನ್ ಹೊರಡೋಣ.